ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಡೀ ಕರ್ನಾಟಕನೇ ಸಂಭ್ರಮದಿಂದ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಅಣ್ಣವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿತ್ತು. ಈ ಅದ್ಧೂರಿತನದ ಮತ್ತು ಅರ್ಥಪೂರ್ಣವಾದ ಈ ಹುಟ್ಟುಹಬ್ಬನ ನೋಡೋಕ್ಕಾಗದೆ ಕೆಲವು ವ್ಯಕ್ತಿಗಳು ಅದಕ್ಕೆ ಕಲ್ಲು ಹೊಡಿತಾರೆ. ಹಾಗೆ ಒಬ್ಬ ವ್ಯಕ್ತಿ, ನಾನು ಇಲ್ಲಿದ್ದೀನಿ, ನನ್ನನ್ನು ಯಾರೂ ಗುರುತಿಸ್ತಾ ಇಲ್ಲ. ಈಗ ಯಾರು ಕೂತ್ಕೊಂಡು ಒಂದು ಮನೇಲಿ ಇರ್ತಾರೆ, ಆ ಮನೆ ಬಂದ ತಕ್ಷಣ ಬಾಗಿಲು ದೊಡ್ಡ ಅಂತ ಡೋರ್ ಬೆಲ್ ಮಾಡ್ತಾರೆ, ಇಲ್ಲ ಬಾಗಿಲು ತರ್ತಾರೆ. ಆವಾಗ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗ ಆಚೆ ಹೋಗಿ ಅವ್ರನ್ನ ತೆಗಿತೀವಿ. ಹಾಗೆ ಯಾರು ನಿಂತಿದ್ದಾರೆ ಅಂತ ಕೆಮ್ತೀವಿ ನಾವು, ನಮ್ಮನ್ನು ಇವ್ರು ಗುರುತಿಸ್ಲಿ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಒಬ್ಬ ವ್ಯಕ್ತಿ ನನ್ನ ಕಡೆ TV ಫೋಕಸ್ ಮಾಡ್ತಾ ಇಲ್ಲ, ನಾನೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ನನ್ನ ಯಾರೂ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ ಅಂತ ಒಂದು ಬುದ್ಧಿ ಭ್ರಮಣೆ ಆಗಿ ನಿನ್ನೆ ಒಂದು ಪೋಸ್ಟ್ನ ಹಾಕ್ತಾರೆ. 2.5 ಎಕರೆನ ಜಮೀನನ್ನ ಒಂದು ಸಮಾಧಿ ಕಾಂಪ್ಲೆಕ್ಸ್ಗೆ ಕೊಟ್ಟರೆ ಹೇಗೆ ಸರ್ಕಾರ ಅಂತ ಹೇಳ್ಬಿಟ್ಟು ಬುದ್ಧಿ ಭ್ರಮಣೆಯಾಗಿ ಆ ವ್ಯಕ್ತಿ ಪೋಸ್ಟ್ ಹಾಕ್ತಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚೇತನ್. ಚೇತನ್ ಅವರೇ, ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಸಾಕು. ಇದು ನೀವು ಕೇಳಿದ್ರಲ್ಲ, 2.5 ಎಕರೆ ಸರ್ಕಾರಕ್ಕೆ ಅಣ್ಣವ್ರಿಗೆ ಏನಕ್ಕೆ 2.5 ಎಕರೆ ಕೊಟ್ಟಿದ್ದೀರ ಅಂತ, ಅದು ಕೇಳೋ ಹಕ್ಕೇ ನಿಮಗಿಲ್ಲ. ಯಾಕೆ ಅಂದರೆ ನೀವು ಭಾರತೀಯನೇ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಭಾರತ ದೇಶದಲ್ಲೇ ಹುಟ್ಟೇ ಇಲ್ಲ. ನೀವು ಹುಟ್ಟಿದ್ದೆಲ್ಲೋ ದೂರದ ಅಮೇರಿಕದಲ್ಲಿ ಹುಟ್ಟಿ ಬೆಳೆದಿದ್ದೀರ. ನೀವು ಈಗ ಸುಮಾರು ಒಂದು 10-15 ವರ್ಷದ ಹಿಂದೆ ನೀವು ಭಾರತಕ್ಕೆ ಬಂದು ನಾನು ಭಾರತದ ಪ್ರಜೆ ಅಂತೇಳಿ ಇಲ್ಲಿ ಸುಮ್ಮನೆ ನೀವು ಡ್ರಾಮಾಗಳನ್ನ ಆಡ್ತಾ ಇದ್ದೀರ. ನೀವು ಭಾರತದ ಪ್ರಜೆನೇ ಅಲ್ಲ ಅಂದಮೇಲೆ ನೀವು ಒಬ್ಬ ಭಾರತದ ಅತ್ಯುತ್ತಮ ನಾಗರಿಕ, ಭಾರತ ದೇಶವನ್ನು ಕಟ್ಟಲು ತನ್ನ ಚಿತ್ರಗಳ ಮೂಲಕ ಸಂದೇಶ ಕೊಟ್ಟಂಥ ಮಹಾನ್ ಭಾವನ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರ. ಹಕ್ಕು ನಿಮಗಿದೇನ್ರಿ? ನೀವು ಕೇಳೋಕ್ಕೆ ಯಾರು? ನೀವೇನು ಭಾರತದ ಪ್ರಜೆನಾ? ನೀವು ಭಾರತದ ಪ್ರಜೆ ಅನ್ನಲ್ಲ ಅಂದಮೇಲೆ ನೀವೇನಕ್ಕೆ ಕೇಳ್ತೀರ? ನಿಮ್ಮ ಅಮೇರಿಕದಲ್ಲಿ ಹೋಗಿ ಕೇಳ್ರಿ. ನೀವು ಅಮೇರಿಕದಲ್ಲಿ 2.5 ಎಕರೆ ಏನೇನು ಕೊಟ್ರಿ, 5 ಎಕರೆ ಏನೇನು ಕೊಟ್ರಿ ಅಂತ ಅಲ್ಲೋಗಿ ಕೇಳ್ರಿ. ಇಲ್ಲಿ ಬಂದು ಕೇಳೋಕ್ಕೆ ನೀವು ಯಾರ್ರಿ? ಆಯಿತು, ಕೇಳಿದ್ದೀರಂತಲೇ ಇಟ್ಕೊಳ್ಳೋ. ಈಗ ಕೇಳಿದ್ದೀರಲ್ವಾ, ಇದಕ್ಕೆ ಪ್ರಶ್ನೆಗಳು ನಾವು ಕೊಡ್ತಾ ಇರ್ತೀವಿ, ನೀವು ತಗೊತಾರೆ. ಕಾನೂನು ಕ್ರಮನೂ ನೀವು ಎದುರಿಸಿ. ಈಗ ಆಲ್ರೆಡಿನೇ ನಮ್ಮ ಪ್ರಕಾಶ್ ನಗರದ ಡಾಕ್ಟರ್ ರಾಜ್ಕುಮಾರ್ ಸೇನೆ ಅವರು, ತ್ಯಾಗರಾಜ್ ಅವರು ಆಲ್ರೆಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ 2 ಕಂಪ್ಲೇಂಟ್ ಬಿದ್ದಿದೆ, ಮೈಸೂರಲ್ಲೂ ಬಿದ್ದಿದೆ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು. ಇನ್ನು ನಿಮಗೆ ಶುರು ಆಗುತ್ತೆ ಕಾಟ. ನೀವು ಅಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ, ಎಲ್ಲೆಲ್ಲಿ ಕಂಪ್ಲೇಂಟ್ ಬಿದ್ದಿದೆ ಅಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ, ಅಲ್ಲಿ ನೀವು ಉತ್ತರ ಕೊಡಬೇಕಾಗತ್ತೆ ಅಲ್ವಾ? ಈಗ ಏನಾಗಿದೆ ಅಂದರೆ, ಈ ಕೆಲವು ವ್ಯಕ್ತಿಗಳು ಅಂದರೆ ಈ ಕನ್ನಡ ಚಿತ್ರರಂಗದ ಕೆಲವು ವ್ಯಕ್ತಿಗಳು ಅಣ್ಣವ್ರನ್ನ ತುಂಬ ಆಡ್ಕೊಂಬಿಟ್ರು. ಯಾವ್ಯಾವ ಥರ ಆಡ್ಕೊಂಬಿಟ್ರು ಅಂದರೆ ವಿಧ ವಿಧ ರೀತಿಯಲ್ಲಿ ಆಡ್ಕೊಂಡ್ರು ಕೆಲವರು ವ್ಯಕ್ತಿಗಳು ಅಣ್ಣವ್ರನ್ನ. ಅವರೆಲ್ಲ ಇವತ್ತು ಎಲ್ಲಿದ್ದಾರೆ ಹೇಳಿ? ಎಲ್ಲೋ ಮೂಲೆಯಲ್ಲಿ ಕಾಲು ಕಸದ ಜಾಗದಲ್ಲಿ ಕೂತಿದ್ದಾರೆ. ಆ ಜಾಗಕ್ಕೆ ಹೋಗೋಕ್ಕೂ ನೀವು ಇವತ್ತಿಂದ ಸಿದ್ಧ ಆಗಿದ್ದೀರ. ಒಂದು ವರ್ಗ ರಾಘವೇಂದ್ರ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಆ ಒಂದು ವರ್ಗ ಇವರು ಅಭಿನಯಿಸಲೇಬಾರ್ದು, ಇವರು ಈ ಚಿತ್ರದಲ್ಲಿ ಅಭಿನಯಿಸಬಾರ್ದು, ಇವರು ಏನಪ್ಪ ಇದು ವರ್ಗದವರು, ಇವರು ಈ ಚಿತ್ರದಲ್ಲಿ ಅಭಿನಯಿಸಬಾರ್ದು ಅಂತ ಒಂದು ವರ್ಗ ಎಷ್ಟು ಸತತ ಪ್ರಯತ್ನ ಪಡ್ತು. ಆದರೆ ಆ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಅಣ್ಣವ್ರ ಮೇಲೆ ಸಂಪೂರ್ಣವಾಗಿತ್ತು. ಅವತ್ತು ಆ 3 ಸಲ ಚೀಟಿ ಹಾಕಿತ್ತಿದ್ರು. 3 ಸಲನೂ ಯಾರೋ ಹೆಸರು ಬಂದಿಲ್ಲ ರೀ, ಅಣ್ಣವ್ರ ಹೆಸರು ಬಂದಿದ್ದು. ಅಣ್ಣವ್ರಿಗೆ ಆ ದೇವರ ಆಶೀರ್ವಾದ ಸಂಪೂರ್ಣವಾಗಿದ್ದು, ಅಣ್ಣವರೇ ಆ ಜಾಗ ಕೊಟ್ಟರು ದೇವರಿಗೆ. ಮಂತ್ರಾಲಯ ಮಹಾತ್ಮೆ, ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ ಕೂತ್ಕೊಳ್ಳುವಂಥ ಒಂದು ಶಕ್ತಿನ ಅಣ್ಣವ್ರಿಗೆ ಆ ದೇವರೇ ಕೊಟ್ಟರ ಮೇಲೆ ನಿಮ್ದು ಯಾವ್ದ್ರಿ 2.5 ಎಕರೆಗೆ ಮಾತಾಡ್ತಾ ಇದ್ದೀರಾ ನೀವು? ಆ ದೇವರೇ ಅಣ್ಣವ್ರಿಗೆ ಆಶೀರ್ವಾದ ಮಾಡಿಬಿಟ್ಟಾಯ್ತು. ಇದು ಆಯಿತು, ಬಿಟ್ಬಿಡೋಣ, ಇದು ಬಿಡೋಣ, ಆಯಿತಾ? ಈಗ ನೀವು ಯಾವಾಗಲೂ ಮಾತಾಡ್ತಾ ಇರ್ತೀರ,
ಆ ಪಕ್ಷದ ಬಗ್ಗೆ, ಒಂದು ಪಕ್ಷದ ವಿರುದ್ಧವಾಗಿ ನೀವು ಯಾವಾಗಲೂ ಮಾತಾಡ್ತಾ ಇರ್ತೀರ. ಒಂದು ಪಕ್ಷದ ಪರವಾಗಿ ಮಾತಾಡ್ತೀರ, ಒಂದು ಪಕ್ಷದ ವಿರೋಧವಾಗಿ ಮಾತಾಡ್ತೀರ. ನೀವು ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇರ್ತೀರಲ್ಲ, ಆ ಪಕ್ಷದ ನಾಯಕರಿಗೆ ಎಲ್ಲೆಲ್ಲಿ ಯಾವಾಗ ಹೆಂಗೆ ಸಮಾಧಿ ಕಟ್ಟಕ್ಕೆ, ಸ್ಟ್ಯಾಚ್ಯೂಗಳು ಓಪನ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಯಾಕೆ ಮಾತಾಡೋಕ್ಕೆ ನಾಲಿಗೆ ಇಲ್ವಾ ನಿಮಗೆ? ನಿಮ್ಮ ಪಕ್ಷ ಅಂತಲೇ ನಾನು ಹೇಳ್ತೀನಿ ಅದನ್ನು. ನೀವು ಆ ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ, ನಿಮ್ಮ ಪಕ್ಷ ಅಂತಲೇ ನಾನು ಹೇಳ್ತೀನಿ ಆ ಪಕ್ಷನ. ಒಂದು ಪಕ್ಷದ ಪರವಾಗಿ ನೀವು ಮಾತಾಡ್ತಾ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಮಾತಾಡ್ತೀರ. ಆ ಪಕ್ಷದ ನಾಯಕರುಗಳಿಗೆಲ್ಲ ಜಾಗ ಕೊಟ್ಟರಲ್ಲ, ನಿಮ್ಮ ಪಕ್ಷದ ನಾಯಕರುಗಳಿಗೆ, ಅವಾಗೆಲ್ಲ ನೀವು ಯಾರು ಮಾತಾಡಲೇ ಇಲ್ಲ. ಅವಾಗ ಎಲ್ಲೋಗಿದ್ರಿ? ಎಷ್ಟೆಷ್ಟು ಎಕರೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಲ್ಲ? ಅಣ್ಣವ್ರಿಗೆ 2.5 ಎಕರೆ ಕೊಟ್ಟಿದ್ದಾರಲ್ಲ, ಅದು ಕಮ್ಮಿನೇ. 2.5 ಲಕ್ಷ ಎಕರೆ ಕೊಟ್ಟಿದ್ರು ಅಣ್ಣವ್ರಿಗೆ ಯಾರೂ ತಲೆ ಕೆಡ್ಸ್ಕೊತಿದ್ದಿಲ್ಲ. ಯಾಕಂದರೆ ಅಣ್ಣವರು ಈ ನಾಡಿಗೆ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಪೊಲೀಸ್ ಕಲ್ಯಾಣ ಇಲಾಖೆಗೆ ತಗೊಳ್ಳಿ, ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಲಾಲ್ಬಾಗ್ಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಮೈಸೂರು ಕ್ರೀಡಾಂಗಣ ಅಭಿವೃದ್ಧಿ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಶಕ್ತಿಧಾಮ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 28 ಜಿಲ್ಲೆಗಳಲ್ಲೂ ಸಹ ಅಣ್ಣವರು ಕ್ರೀಡಾಂಗಣಗಳಿಗೆ ರಸಮಂಜರಿ ಕಾರ್ಯಕ್ರಮ ಮಾಡಿ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಆ 28 ಜಿಲ್ಲೆಗಳಲ್ಲೂ ಈಗಲೂ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡಿ. 28 ಜಿಲ್ಲೆಗಳಲ್ಲಿರುವಂಥ ಕ್ರೀಡಾಂಗಣದ ಅಭಿವೃದ್ಧಿಗೆ ಅಣ್ಣವ್ರ ಹೆಸರಿದೆ. ಅಲ್ಲಿ ಕೆಳಗಡೆ ಬೋರ್ಡ್ ಹಾಕಿರ್ತಾರೆ ಗೊತ್ತಾ, ಆ ಬೋರ್ಡಲ್ಲಿ ಅಣ್ಣವ್ರ ಹೆಸರಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಭಾರತ ಸರ್ಕಾರನೇ ಅಣ್ಣವರ ಅಭಿನಯ ನೋಡಿ, ಅಣ್ಣವರೆಲ್ಲದಂಥ ಸರಳತೆ ಸಜ್ಜನಿಕೆ ನೋಡಿ ಅವರಿಗೆ 83ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿತು. ಮೈಸೂರು ವಿಶ್ವವಿದ್ಯಾಲಯ ಅಲ್ಲಿವರೆಗೂ ಅಂದರೆ 76ನೇ ಇಸ್ವಿವರೆಗೂ ಯಾವ ಒಬ್ಬ ಕಲಾವಿದನಿಗೂ ಡಾಕ್ಟರೇಟ್ ಕೊಡದೇ ಇದ್ದ ಒಂದು ವಿಶ್ವವಿದ್ಯಾಲಯ ಇಡೀ ಪ್ರಪಂಚದಲ್ಲಿರ್ಬೋದು. ಯಾವುದೇ ಒಬ್ಬ ಕಲಾವಿದನಿಗೆ ಕೊಡದೇ ಇದ್ದಂಥ ಒಂದು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಗೌರವನ ಅಣ್ಣವರು ಕೊಡ್ತು. ಏಕೆ? ಅಣ್ಣವರಲ್ಲಿದ್ದ ಸಾಧನೆ, ಅಣ್ಣವರಲ್ಲಿದ್ದ ಸಜ್ಜನಿಕೆ, ಅಣ್ಣವರಲ್ಲಿದ್ದ ಸರಳತೆ ಅಲ್ವಾ. ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಇದೂ ಸಹ ಅಣ್ಣವ್ರಿಗೆ ಕೇಂದ್ರ ಸರ್ಕಾರ ನೀಡ್ತು. ಇದೆಲ್ಲ ಏನು ಸುಮ್ಮನೆ ಕೊಡಲ್ಲ ರೀ. ಅಲ್ಲೇನು ಸಮಿತಿಯಲ್ಲಿ ದಡ್ರು ಕೂತಿರ್ತಾರ? ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ಆ ಪ್ರಶಸ್ತಿಗಳನ್ನ ಕೊಡ್ತಾರೆ. ನಿಮ್ಮ ಥರ ಏನು ದಡ್ರು ಕೂತಿರ್ತಾರಲ್ಲ ಅಂದ್ಕೊಂಬಿಟ್ರ. ಇದಿಷ್ಟು ಕೇಂದ್ರ ಸರ್ಕಾರ ಕೊಟ್ಟಂಥ ಪ್ರಶಸ್ತಿ. ಇನ್ನು ರಾಜ್ಯ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನ ಅಣ್ಣವರು ಕೊಟ್ಟಿದೆ. ಆಮೇಲೆ ನೀವು ಹುಟ್ಟು ಬೆಳೆದ್ರಲ್ಲ ಅಮೇರಿಕಾ ಅಲ್ಲಿರುವಂಥ ಕೆಂಟಕಿ ಕರ್ನಲ್ ಅನ್ನೋ ಒಂದು ಗೌರವದ ಪ್ರಶಸ್ತಿಯನ್ನು ಇಡೀ ಭಾರತದಲ್ಲಿ ಇದುವರೆಗೂ ಯಾರಿಗೂ ಕೊಡದೇನೆ ಅಣ್ಣವರು ಒಬ್ಬರಿಗೆ ಕೊಟ್ಟಿದೆ. ಇದು ಒಂದು ಸಾಧನೆ ಅಂದರೆ. ಇದೆಲ್ಲ ಪ್ರಶಸ್ತಿಗಳ ಬಗ್ಗೆ ನಾನು ನಿಮ್ಗೆ ಹೇಳೋದೇ ಇಲ್ಲ ಬಿಡಿ. ನಿಮ್ಗೆ ಹೇಳಿ ನಮಗೇನು ಇದೇಳಿ. ಅವರು ಸಾಧನೆ ಹಿಮಾಲಯ ಬೆಟ್ಟದಕ್ಕಿಂತ ಮೇಲಿದೆ. ನೀವು ಯಾವುದೋ ಒಂದು ಧೂಳು, ಆ ಧೂಳು ನಾವು ಹೋಗಿ ಆ ಸಾಧನೆನ ಧೂಳು ಹತ್ರ ಹೇಳೋಕ್ಕಾಗತ್ತಾ? ಹಿಮಾಲಯ ಬೆಟ್ಟದಕ್ಕಿಂತ ಮೇಲಿರೋ ಸಾಧನೆನ ನಾವು ಹೋಗಿ ಧೂಳು ಹತ್ರ ಮಾತಾಡೋಕ್ಕಾಗತ್ತಾ? ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡತನದ ಅಭಿಮಾನ ತುಂಬಿ ಇವತ್ತೇನಾರ ಒಂದು ಕರ್ನಾಟಕದಲ್ಲಿ ಕನ್ನಡ ಇದೆ ಅಂದರೆ ಅಣ್ಣವರೇ ರೀ ಕಾರಣ. ಗೋಕಾಕ ವರದಿ ಚಳುವಳಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ? ಅದನ್ನು ತಿಳ್ಕೊಂಬಂದು ಆಮೇಲೆ ಮಾತಾಡಿ ಅಣ್ಣವ್ರ ಬಗ್ಗೆ. ಸುಮ್ಮನೆ ಏನೋ ಇದೆ ಅಂದ್ಬಿಟ್ಟು ಮಾತಾಡೋದಲ್ಲನ್ರಿ. ಫಸ್ಟ್ ತಪ್ಪು ನಿಮ್ಮದಲ್ಲ ಬಿಡ್ರಿ. ನೀವು ಅಮೇರಿಕದಿಂದ ಬೆಂಗಳೂರಿಗೆ ಬಂದು ಸೆಟ್ಲಾದ್ರಲ್ಲ, ನಿಮ್ಮನ್ನು ನಾವು ಬಿಡ್ಕೊಂಡು ನೋಡಿ, ನಮ್ಮದು ತಪ್ಪು ಫಸ್ಟು. ಇದ್ರಿಗಿಂತ ಇನ್ನೊಂದು ತಪ್ಪೇನು ಗೊತ್ತಾ? ಈ ಇಂಟರ್ನೆಟ್ ಫ್ರೀ ಕೊಟ್ರಲ್ಲ ಪುಣ್ಯಾತ್ಮರು ಯಾರಂತ, ಅವ್ರ ತಪ್ಪು ಫಸ್ಟು. ಆ ಇಂಟರ್ನೆಟ್ ಫ್ರೀ ಕೊಟ್ಟಿದ್ದೇ ಸಾಕ, ಜನ ಎಲ್ಲ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಿಂಗೆ ಹಾಕೊಂಡು ಮುಗ್ತಾ ಕೂತಿರ್ತಾರೆ. ಮಾಡೋಕ್ಕೆ ಕೆಲಸ ಇಲ್ದಿರ್ತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ಳೋದು, ಹಿಂಗೆ ಮುಗ್ತಾ ಕೂತ್ಕೊಳ್ಳೋದು, ನಂದು ಒಂದು ಇದೆ ಇರಲಿ ಅಂತ ಅಂದ್ಬಿಟ್ಟು ಅಂತ. ಯಾರು ನನ್ನನ್ನು ನೋಡ್ತಾ ಇಲ್ಲ, ನನ್ನನ್ನು ನೋಡಲಿ ಅಂದ್ಬಿಟ್ಟು ಆ ಮುಗ್ತಾ ಕೂತ್ಕೊಳ್ಳೋದು. ಫಸ್ಟ್ ಆ ಫ್ರೀ ಕೊಟ್ರಲ್ಲ ಇಂಟರ್ನೆಟ್ಗಳು, ಕಂಪ್ನಿಗಳಿದೆ ನೋಡಿ, ಅವ್ರಿಗೆ ಹೊಡಿಬೇಕು ಫಸ್ಟು.
ಆ್ಯಂಡ್ರಾಯ್ಡ್ ಫೋನ್ ಬಂದು ಈ ಒಂದು ಇದೇ ಕೆಟ್ಟೋಯ್ತು, ಒಂದು ಸಮಾಜದ ವಾತಾವರಣನೇ ಕೆಡಿಸ್ಬಿಟ್ರು. ಅಂಥದ್ರಲ್ಲಿ ನಿಮ್ಮ ಕೈಯಲ್ಲಿ ಫ್ರೀ ಇಂಟರ್ನೆಟ್ ಸಿಕ್ಕಿದ್ರೆ ಇನ್ನೇನು ಮಾಡ್ತೀರಿ ಹೇಳಿ? ಬಾಯಿ ಬಂದಿದ್ದೆಲ್ಲ ಅಮುಕ್ತಾ ಕೂತಿರ್ತೀರ, ಏನೂ ಗೊತ್ತಿಲ್ಲದೇನೆ. ಆ ಇಂಟರ್ನೆಟ್ ಫ್ರೀ ಇದೆ ನೋಡಿ, ಅದನ್ನು ಈ ಥರ ಉಪಯೋಗಿಸ್ಕೊಳ್ಳೋ ಬದಲು ಆ ಸಾಧನೆಗಳನ್ನ ಏನೇನು ಮಾಡಿದ್ದಾರೆ ಅಣ್ಣವ್ರು ಅನ್ನೋದನ್ನ ಅಲ್ಲಿ ಚೆಕ್ ಮಾಡಿ ನೀವು. ಇಂಟರ್ನೆಟಲ್ಲೇ ಫ್ರೀಯಾಗಿ ಸಿಗುತ್ತಲ್ಲ ಇಂಟರ್ನೆಟ್ಟು, ಫ್ರೀಯಾಗಿ ಸಿಕ್ಕಿದ ಇಂಟರ್ನೆಟ್ನ ಈ ಥರ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋ ಬದಲು ಒಂದು ಒಳ್ಳೆಯದಕ್ಕೆ ಉಪಯೋಗಿಸಿ. ಯಾರ ಸಾಧನೆ ಏನು ಮಾಡಿದ್ದಾರೆ, ಅವ್ರ ಸಾಧನೆ ಏನು, ಅವ್ರ ಬಗ್ಗೆ ನಾನು ಮಾತಾಡಬೇಕಾದ್ರೆ ಏನು ಮಾತಾಡಬೇಕು ಅಂತ ಮಾತಾಡಿ. ಅಲ್ಲ, ನೀವು ಬೇರೆ ದಿನ ಏನೋ ಪೋಸ್ಟ್ ಹಾಕಿದ್ದಿದ್ರೆ ನಿಮಗೆ ಒಂದೇನೋ ಕಾಲೇಜ್ ಇತ್ತು ಅಂತ ಅಂದ್ಕೊಬೋದಿತ್ತು. ಆದರೆ ನೀವು ಬೇಕಂತಲೇ ಅಣ್ಣವ್ರು ಹುಡ್ದಬ್ಬ ದಿನ ಹಾಕಿದ್ದೀರ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಾ? ಇಷ್ಟೇ ಇರೋದು ನಿಮ್ಮ ಮನಸ್ಸಲ್ಲಿ. ಯಾರೂ ನನ್ನನ್ನು ನೋಡ್ತಾ ಇಲ್ಲ, ಅಯ್ಯೋ ಏನಪ್ಪ ನನ್ನ ಕಡೆ ಯಾರೂ ಗಮನನೇ ಕೊಡ್ತಾ ಇಲ್ಲ, ನಾನು ಎಲ್ಲೂ ಮಿಂಚ್ತಾನೆ ಇಲ್ವಲ್ಲ, ನಾನು ಎಲ್ಲೂ ಟಿ ವಿಯಲ್ಲಿ ಬರ್ತಾ ಇಲ್ವಲ್ಲ, ನಾನು ಎಲ್ಲೂ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಎಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ, ನಾನು ಯಾರೂ ಮಾತಾಡಿಸ್ತಾನೆ ಇಲ್ವಲ್ಲ ಅಂತ ಒಂದು ಹುಚ್ಚು ಭ್ರಮೆ ನಿಮ್ಮಲ್ಲಿ ತುಂಬಿಕೊಂಡು ನೀವು ಇದನ್ನು ಹಾಕಿದ್ದೀರಾ. ಫಸ್ಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅಣ್ಣವ್ರ ಸಾಧನೆಗಳನ್ನ ಅವ್ರ ಹೆಸರಲ್ಲಿ ಸಾವಿರಾರು ಬುಕ್ ಬಂದಿದೆ, ಆ ಬುಕ್ಕನ್ನು ಓದಿ, ಸ್ವಲ್ಪ ಓದ್ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವು ಮಾತಾಡಿ ಅವ್ರ ಬಗ್ಗೆ. ಇನ್ನೂ ಹೇಳ್ತೀನಿ ಕೇಳಿ, ನಿಮ್ಮ ಮೊದಲ ಚಿತ್ರ ಇದೆ ಗೊತ್ತಾ? ಆ ಚಿತ್ರದ ನಿರ್ದೇಶಕರಿದ್ದಾರೆ, ಅಗ್ನಿ ಶ್ರೀಧರ್ ಅಂತ, ಒಬ್ಬ ಅಪ್ಪಟ ಅಣ್ಣವ್ರ ಅಭಿಮಾನಿ. ಅವ್ರನ್ನ ಹೋಗಿ ಕೇಳಿ ಅಣ್ಣವ್ರ ಸಾಧನೆ ಏನು ಸಾರ್ ಅಂತ. ಯಾಕಂದರೆ ನಿಮ್ಗೆ ಚಿತ್ರರಂಗಕ್ಕೆ ಕರೆತಂದಿದ್ದೆ ಅವರಲ್ವಾ, ಅವ್ರನ್ನ ಕೇಳಿ ಸರ್ ಅಣ್ಣವ್ರ ಸಾಧನೆ ಏನು ಅಂತ. ಅವರು ಹೇಳ್ತಾರೆ ನಿಮಗೆ. ಅವರು ನಿಮ್ಗೆ ಆಲ್ರೆಡಿ ಫೋನ್ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರೆಲ್ಲ ದೊಡ್ಡ ಅಣ್ಣವ್ರ ಅಭಿಮಾನಿಗಳು. ಅವ್ರು ನಿಮ್ಗೆ ಹೇಳಿರ್ತಾರೆ. ಈಗ ಚೇತನ್ ಅವರೇ, ಇನ್ನೊಂದು ವಿಷಯ ಗಮನ ಇಟ್ಕೊಳ್ಳಿ. ಯಾರ ಬಗ್ಗೆ ಯಾರ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನೀವೇನು ಸಾಧನೆ ಮಾಡಿದ್ದೀರಾ, ನಿಮ್ಮ ವಿಚಾರಗಳೇನು, ಅದ್ರ ಬಗ್ಗೆ ಹೋರಾಟ ಮಾಡಿ, ನಮಗೇನು ಬೇಜಾರಿಲ್ಲ. ಅಣ್ಣವ್ರ ಬಗ್ಗೆ ನೀವು ಮಾತಾಡಬೇಕಾದ್ರೆ, ಇಲ್ಲ ಅಣ್ಣವ್ರ ಬಗ್ಗೆ ಅಂತಲೇ ಅಂತಲ್ಲ ನಾನು ಹೇಳ್ತಾ ಇರೋದು, ಯಾರೇ ಒಬ್ಬ ಸಾಧಕರ ಬಗ್ಗೆ ನೀವು ಮಾತಾಡಬೇಕಾದ್ರೆ, ಸಾಧಕರು ಬೇಡ ಸ್ವಾಮಿ, ಸಾಧಕರನ್ನ ನಾವು ಮಾತಾಡೋದು ತಪ್ಪು, ಅದು ಒಪ್ಕೊತೀನಿ. ಯಾರೇ ಒಬ್ಬ ಸಾಮಾನ್ಯ ಮನುಷ್ಯನ ಬಗ್ಗೆನೂ ಮಾತಾಡಬೇಕಾದ್ರೆ ಯೋಚನೆ ಇಟ್ಟು ಮಾತಾಡಿ. ಯಾಕಂದರೆ ಅವನು ಒಬ್ಬ ಮನುಷ್ಯನ ಗೌರವ ಕೊಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ ನೀವು ಅಲ್ವಾ. ಅದನ್ನು ಕಲ್ತ್ಕೊಂಡು ಆಮೇಲೆ ಮಾತಾಡಿ. ಸುಮ್ಮನೆ ಫ್ರೀ ಇಂಟರ್ನೆಟ್ ಸಿಕ್ತು ಅಂದ್ಬಿಟ್ಟು ಏನೇನಕ್ಕೋ ಯೂಸ್ ಮಾಡಬೇಡಿ. ಒಳ್ಳೆ ಸಾಧನೆಗಳು ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಅವ್ರ ಚರಿತ್ರೆಯನ್ನು ತಿಳ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ಚಿಕ್ಕ ಉದಾಹರಣೆ ಅಣ್ಣವ್ರ ಪಿಕ್ಚರ್ದೇ ಹೇಳ್ತೀನಿ ನಿಮಗೆ. ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಭಾರತೀಯವರು ಗುಡ್ಸ್ಲ ಹತ್ರ ಎಲ್ಲ ಬಂದ್ಬಿಟ್ಟು ಅಲ್ಲಿದ್ದಂಥ ಒಂದು ಕೆಟ್ಟ ದೃಶ್ಯಗಳನ್ನೆಲ್ಲ ಪೈಂಟ್ ಮಾಡಿ ಬರೆದ್ಬಿಟ್ಟು ಅವರು ವಿದೇಶಿ ಕಳಿಸ್ತಾರೆ, ನಮ್ಮ ದೇಶ ಇದು ಹಂಗೆ ಹಿಂಗೆ ಅಂತ. ಆಗ ಅಣ್ಣವ್ರವರು ಕರೆದು ಬುದ್ಧಿವಾದ ಹೇಳ್ತಾರೆ, ಈ ಥರ ಗಲೀಜಾಗಿರೋ ಪೈಂಟನ್ನು ನೀವು ಮಾಡಿ ಅಲ್ಲಿಗೆ ಕಳಿಸಿ ನಿಮ್ಮ ಪ್ರಶಸ್ತಿನ ತಗೊತೀರಲ್ಲ, ಅದ್ರ ಬದಲು ನಮ್ಮ ಹಂಪೆ, ನಮ್ಮ ಮೈಸೂರು, ನಮ್ಮ ಈ ಥರ ಹಲವಾರು ಸ್ಮಾರಕಗಳು, ಅದ್ಭುತವಾದ ಸ್ಮಾರಕಗಳು, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂಥ ಅದ್ಭುತವಾದ ಸ್ಮಾರಕಗಳಿದೆ, ಅದನ್ನು ಪೈಂಟ್ ಮಾಡಿ ಅದನ್ನು ವಿದೇಶಕ್ಕೆ ಕಳಿಸಿ, ಅಲ್ಲಿ ತೋರಿಸಿ ಇದು ನಮ್ಮ ರಾಜ್ಯ ಅಂತ ಅಂತ ಹೇಳ್ತಾರೆ. ಹಾಗೆ ನೀವು ಇಂಟರ್ನೆಟ್ ಸಿಕ್ತು ಅಂದ್ಬಿಟ್ಟು ಕೆಟ್ಟದಾಗಿ ಒಬ್ಬರು ನಟನ ವಿರುದ್ಧ, ಒಬ್ಬ ವ್ಯಕ್ತಿಯ ವಿರುದ್ಧ, ಒಬ್ಬ ಯಾವುದೇ ಮನುಷ್ಯನ ವಿರುದ್ಧ ಕೆಟ್ಟದಾಗಿ ಬರೆದು ಹಾಕೋ ಬದಲು ಅದೇ ಇಂಟರ್ನೆಟ್ನ ಒಳ್ಳೆಯದಕ್ಕೆ ಉಪಯೋಗಿಸಿ. ಈ ನಾಡನ್ನು ಕಟ್ಟಲು, ಈ ನಾಡಿನ ಸಾಧಕರ ಪರಿಚಯನ ಇಡೀ ವಿಶ್ವಕ್ಕೆ ಕೊಡಿ. ನೀವು ನಿನ್ನೆ ಹಾಕಿದ್ರಲ್ಲ ಪೋಸ್ಟು, ಅದು ಹಾಕೋ ಬದಲು ಅದೇ ಅಣ್ಣವ್ರ ಸಾಧನೆಗಳನ್ನ ನೀವು ಹಾಕಿದ್ದಿದ್ರೆ, ಇಡೀ ವರ್ಲ್ಡ್ಗೆ ಹೋಗಿರೋದು ಅಣ್ಣವ್ರ ಸಾಧನೆಗಳಿನ್ನ ಇದನ್ನು ಹಾಕಿ. ಕೆಟ್ಟದಕ್ಕೆ ಉಪಯೋಗಿಸೋದನ್ನ ಬಿಟ್ಬಿಟ್ಟು ಒಳ್ಳೆಯದಕ್ಕೆ ಉಪಯೋಗಿಸಿ. ಇಂಟರ್ನೆಟ್ನ ಅವ್ರು ಫ್ರೀ ಕೊಟ್ಟಿದ್ದಾರೆ, ಉಪಯೋಗಿಸಿ, ಒಳ್ಳೆಯದಕ್ಕೆ ಉಪಯೋಗಿಸಿ. ಅಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಆಮೇಲೆ ನೀವು ಹೇಳಿದ್ರಿ 2.5 ಎಕರೆ ಕೊಟ್ಟರು ಅಂತ. 2,500 ಎಕರೆ ಕೊಟ್ಟರು ಯಾರಿಗೂ ಬೇಜಾರಿಲ್ಲ ಅಣ್ಣವ್ರಿಗೆ ಅಲ್ವಾ. ಒಂದು ಮತ್ತು 2.5 ಎಕರೆ ನಿಮ್ಮ ಮನೆಯಿಂದ ಕೊಟ್ರಿ, ಅಮೇರಿಕದಿಂದ ಏನು ನಾವು ತಂದು ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅಣ್ಣವ್ರು ಹುಟ್ಟಿದ ಊರಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಥರ ನೀವು ಬೇರೆ ಊರಿಂದ ಇಲ್ಲಿ ಬಂದು ಒಬ್ಬ ವ್ಯಕ್ತಿನ ನೀವು ಇದು ಮಾಡೋದು
ಒಂದು ರೀತಿಯಲ್ಲಿ ದೊಡ್ಡ ಅಪರಾಧನೇ ಅಲ್ವಾ? ಇವತ್ತು ಎಷ್ಟು ಜನ ಮನಸ್ಸಿಗೆ ನೀವು ಘಾಸಿ ಮಾಡಿದ್ದೀರ, ಹಾಂ, ಅವರೆಲ್ಲರೂ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರಲ್ವ? ಯೋಚನೆ ಮಾಡಿ ಮಾತಾಡಿ. ಅಣ್ಣವ್ರಿಗೆ 2.5 ಎಕರೆ ಅಲ್ಲ, 2,500 ಕೋಟಿ ಎಕರೆ ಕೊಟ್ಟರು ತಪ್ಪೇ ಇಲ್ಲ. ಅವ್ರ ಸಾಧನೆ ಆಕಾಶಕ್ಕಿಂತ ಮೇಲೆ ಇದೆ. ಇನ್ಮೇಲಾದ್ರೂ ಯಾರ ಬಗ್ಗೆಯಾರ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ನಾವು ಕನ್ನಡ ಅಣ್ಣವರು ಎರಡೂ ಒಂದೇ ರೀತಿ ನೋಡ್ತೀವಿ. ಕನ್ನಡ ಇವತ್ತು ಬದುಕಿದೆ ಅಂದರೆ ಅಣ್ಣವರೇ ಮುಖ್ಯ ಕಾರಣ. ಇನ್ನೂ ಒಂದು ಹೇಳ್ಬಿಡ್ತೀನಿ ಕೇಳಿ. ಕನ್ನಡ ಸಂಸ್ಕೃತಿ ಬದುಕಿದೆ ಅಂದರೆ ಅಣ್ಣವ್ರ ಕಾರಣ ಅಂತ ಹೇಳ್ತೀನಿ ಕೇಳಿ. ಅಮಿತಾಬ್ ಬಚ್ಚನ್ ಅವರು ಬೆಂಗಳೂರಲ್ಲಿ ವಿಶ್ವಸುಂದರಿ ಸ್ಪರ್ಧೆ ಮಾಡಿದ್ರು. ಆಗ ಅಣ್ಣವ್ರನ್ನ ಮುಖ್ಯ ಅತಿಥಿಯಾಗಿ ಕರೆದ್ರು. ಅಣ್ಣವರು ಒಲ್ಲದ ಮನಸ್ಸಿನಿಂದ, ಅಂದರೆ ಅಮಿತಾಬ್ ಬಚ್ಚನ್ ಅವರು ಕರೆದ್ರು, ಅವರು ಸ್ನೇಹಿತರು ಏನೋ ಕರೆದುಬಿಟ್ಟಿದ್ದಾರೆ, ಹೋಗಲೇಬೇಕಲ್ಲ ಅನ್ನೋ ರೀತಿಯಲ್ಲಿತ್ತು. ಆದರೆ ಇಡೀ ಕರ್ನಾಟಕ ಅವತ್ತು ಪ್ರತಿಭಟನೆ ಮಾಡ್ತು. ಪ್ರತಿಭಟನೆ ಅಂದರೆ ಪ್ರತಿಭಟನೆ ಥರ ಅಲ್ಲ, ಅಣ್ಣವ್ರಿಗೆ ಮೇಲೆ ಮನವಿ ಕಲಿತು, ಅಣ್ಣ ಬೇಡ ಅಣ್ಣ, ಅದು ವಿಶ್ವಸುಂದರಿ ಸ್ಪರ್ಧೆ ಒಂಥರ ನಮ್ಮ ಸಂಸ್ಕೃತಿಗೆ ಒಗ್ಗೋ ವಿಚಾರ ಅಲ್ಲ, ದಯವಿಟ್ಟು ಬೇಡ ಅಂತ ಹೇಳಿದ್ರು. ಆದರೆ ಅಣ್ಣವರು ಅವತ್ತು ಯಾವುದೇ ಥರ ಮನಸ್ಸಿಗೆ ಹಚ್ಕೊಳ್ಳದೆ ಕನ್ನಡಿಗರು ಹೇಳಿದ ಮಾತನ್ನ ಕೇಳಿ ಸೈಲೆಂಟಾಗಿ ಆ ಕಾರ್ಯಕ್ರಮದಿಂದ ಹಿಂದೆ ಹೊಡೆದ್ರು. ಇದು ಅಣ್ಣವರ ತಾಕತ್ತು. ಆ ಕಾರ್ಯಕ್ರಮ ನಡೀತು, ಎಲ್ಲ ವೇಸ್ಟ್ ಆಯಿತು. ಅದಕ್ಕೆ ಹೇಳಿದ್ದು, ಅಣ್ಣವರು ಕನ್ನಡ ಅಂದರೆ ಬೇರೆ ಅಲ್ವೇ ಅಲ್ಲ. ಅಂಥ ಒಂದು ಅಣ್ಣವ್ರ ಬಗ್ಗೆ ನೀವು ಮಾತಾಡಿದ್ದು ತುಂಬ ತಪ್ಪು. ಆದಷ್ಟು ಬೇಗ ಕ್ಷಮೆ ಕೇಳಿ. ನೀವು ಯಾರೋ ಬಂದು ಒಂದು 4 ಜನ ಅಭಿಮಾನಿಗಳು ಬಂದು ಗಲಾಟೆ ಮಾಡಿದ್ರು ಏನಪ್ಪ ಅಂದ್ಬಿಟ್ಟು ಅವರು ವಿಚಾರಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಡಿ. ನೀವು ಕ್ಷಮೆನ ನಿಮ್ಮ ಮನಸ್ಪೂರ್ವಕವಾಗಿ ಕೇಳಿ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಾರ ಹಿರಿಯರಿದ್ದರೆ, ಅಂದರೆ ನಿಮ್ಮ ತಂದೆನೋ, ನಿಮ್ಮ ತಾಯಿಯೋ, ನಿಮ್ಮ ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಇಲ್ಲ ನಿಮ್ಮ ತಾತನೋರು, ಯಾರಾರ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ, ಮಾವನೋ ಅತ್ತೆನೋ ಯಾರೋ ಇದ್ದರೆ, ಅವ್ರ ಹತ್ರ ಹೋಗಿ ಮಗು ಥರ ಕೂತ್ಕೊಂಡು ಅಣ್ಣವರ ಸಾಧನೆನ ಕೇಳಿ. ಕನ್ನಡಿಗರೇ, ನನ್ನ ಚಾನಲ್ನ ಹೀಗೆ ನೋಡ್ತಾರಿ. ನನ್ನ ಚಾನಲಲ್ಲಿ ಏನಾರು ತಪ್ಪಿದ್ದರೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್.